ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ 23-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ತನಕ ಅರ್ಜಿ ಸಲ್ಲಿಸಿದ್ವಿ. ಹಾಗೆ ಈ ಹಿಂದೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದು ಏನಾದರೂ ಡೀಟೇಲ್ಸ್ಗಳು ಫೆಚ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಏನು, ಕಾಲೇಜ್ನಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ, ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಮತ್ತು ನೀವು 8 ಜನ ಪೆಂಡಿಂಗ್ನಲ್ಲಿದ್ದಾರೆ, ಯಾವ ಕೆಟಗರಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ್ದಾರೆ, ಯಾವ ಇಯರ್ನ ಅರ್ಜಿ ಸಲ್ಲಿಸಿದ್ದಾರೆ, ಎಲ್ಲ ಡೀಟೇಲ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಏನು ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಟೆಸ್ಟೇಷನ್ ಪೋರ್ಟಲ್ನ ಕೂಡ ಓಪನ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮ್ CIS ಅಂತ ಕರಿತೀವಿ. ಸೊ ಅದು ಕೂಡ ಓಪನ್ ಆಗಿದೆ. ಅಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಕೂಡ ಚೆಕ್ ಮಾಡ್ಕೋಬೋದಾಗಿದೆ. ಮತ್ತು ಅದರ ಜೊತೆಗೆ ಕೇಸ್ ವರ್ಕರ್, ನಿಮ್ಮ ಕಾಲೇಜಿನ ಕೇಸ್ ವರ್ಕರ್ಗೆ ಯೂಸರ್ ID ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ನೀವು ಒಂದು ಸಾರಿ ಭೇಟಿಯಾಗಿ ಚೆಕ್ ಕೂಡ ಮಾಡ್ಕೋಬೋದಾಗಿದೆ. ಇದೇ ನೋಡಿ ಫ್ರೆಂಡ್ಸ್, ಅದು ಫ್ರೆಂಡ್ಸ್ ಕಾಲೇಜು ಮಾಹಿತಿ ವ್ಯವಸ್ಥೆಗೆ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನಪ್ಪ ಅಂದರೆ ಈ ಥರ ಓಪನ್ ಆಗುತ್ತೆ. ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇದೆ. ಇಲ್ಲಿ ಅವರಿಗೆ ನಿಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಸ್ಕಾಲರ್ಶಿಪ್ ಕೇಸ್ ವರ್ಕರ್ಗೆ ಪ್ರತಿಯೊಂದು ಕಾಲೇಜಿನಲ್ಲಿ ಏನಪ್ಪ ಅಂದರೆ ಅವರಿಗೆ ಒಂದು ಲಾಗಿನ್ ID ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಅದನ್ನು ಹಾಕಿ ನೀವು ಚೆಕ್ ಕೂಡ ಮಾಡ್ಕೋಬೋದಾಗಿದೆ. ಇಲ್ಲಿ ಹಾಕಿದಾಗ ಆ ವಿದ್ಯಾರ್ಥಿ ಪರ್ಟಿಕ್ಯುಲರ್ ಡೀಟೇಲ್ಸ್ಗಳು ಫೆಚ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದಾನೋ ಇಲ್ಲೋ, ಅರ್ಜಿ ಸಲ್ಲಿಸಿದರೆ ಎಷ್ಟು ಇನ್ಕಮ್ ಲಿಮಿಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾನೆ, ಯಾವ ಕೋಟಾದಲ್ಲಿ ಅರ್ಜಿ ಸಲ್ಲಿಸಿದ್ದಾನೆ, ಮ್ಯಾನೇಜ್ಮೆಂಟ್ ಕೋಟಾನು, ಗೌರ್ನಮೆಂಟ್ ಕೋಟಾನು, ಕೌನ್ಸಿಲಿಂಗ್, ವಿದೌಟ್ ಕೌನ್ಸಿಲಿಂಗ್ ಎಲ್ಲನೂ ಕೂಡ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಪೋರ್ಟಲ್ನಲ್ಲಿ ಬರುತ್ತೆ. ಇಲ್ಲಿ ಎಲ್ಲ ಕಾಲೇಜಿನ ಡೀಟೇಲ್ಸ್ಗಳು ಕೂಡ ಇರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇರ್ಬೋದು ಯೂಸರ್ ಮ್ಯಾನುವಲ್ ಫಾರ್ ಎಂಪವರ್ಮೆಂಟ್ ಆಫ್ ಆಫೀಸರ್ ಮಾಡೆಲ್ ಅಂತಿದೆ. ಮತ್ತು ಕಾಲೇಜ್ ಡಿಸಿಪ್ಲಿನ್ ಡೀಟೇಲ್ಸ್ಗಳು ಅಂತ ಬರುತ್ತೆ. ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಆಟೋಮೆಟಿಕಲಿ ಆ ರಿಪೋರ್ಟ್ ಫಾರ್ ಕಾಲೇಜ್ ಕೂಡ ಹೋಗುತ್ತೆ ಫ್ರೆಂಡ್ಸ್. ಹಾಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ನಿಮಗೆ ಅರ್ಜಿ ಸಲ್ಲಿಸಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಕೂಡ ಇರುತ್ತೆ. ನೀವು ಅರ್ಜಿ ಸಲ್ಲಿಸಿದ ಮೇಲೆ ಏನಾದರೂ ಸರ್ ನಮಗೆ ಏನೇನು ಡೀಟೇಲ್ಸ್ ಹಾಕಿದ್ದೀವಿ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಹಳೆ ಡೀಟೇಲ್ಸ್ಗಳು ಹಾಕಿರೋ ಡೀಟೇಲ್ಸ್ಗಳು ಏನಾದರೂ ಡೌಟ್ನಲ್ಲಿದ್ದು ಅಂದರೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಾ ಅಥವಾ ಇಲ್ಲ, ಅಥವಾ ಪೆಂಡಿಂಗ್ನಲ್ಲಿ ಇತ್ತು ಏನೋ ವೆರಿಫಿಕೇಷನ್ ಆಗಿದೆಯಲ್ಲ, ಆ ಡೌಟ್ನ ಕೂಡ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮನ್ನು ಏನು ಕೊಟ್ಟಿದ್ದಾರಲ್ಲ, ಸೊ ಅಲ್ಲಿ ಹೋಗಿ ವಿದ್ಯಾರ್ಥಿ ಕೂಡ ಅಲ್ಲಿ ಚೆಕ್ ಕೂಡ ಮಾಡ್ಕೋಬೋದಾಗಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ನೀವು ಈ ಅಟೆಸ್ಟೇಷನ್ಗೆ ಎಲಿಜಿಬಲ್ ಇದ್ದೀರೋ ಅಥವಾ ಇಲ್ಲ ಅನ್ನೋದನ್ನು ಕೂಡ ಅಲ್ಲಿ ನಿಮಗೆ ಮೆನ್ಷನ್ ಮಾಡುತ್ತೆ. ಅವ್ರು ವೆರಿಫೈ ಮಾಡ್ತಾರೆ. ಸಪೋಸ್ ಏನಾದರೂ ಮಾಡಿಸಿಲ್ಲ ಅಂದರೆ ಅವ್ರು ರಿಜೆಕ್ಟ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲೇನಪ್ಪ ಅಂದರೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಕಾಲೇಜ್ನ ಇರ್ತಕ್ಕಂಥ ಕೇಸ್ ವರ್ಕರ್ಗೆ ಹೋಗಿ ಭೇಟಿಯಾಗಿ ಮತ್ತು ಅದ್ರ ಜೊತೆಗೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ದು ಏನಪ್ಪ ಅಂದರೆ ಸ್ಟೇಟಸ್ ಏನಾದರೂ ಅಪ್ಡೇಟ್ ಆಗಿದಾವೋ ಅಥವಾ ಇಲ್ಲ ಅಂತೇಳಿ. ಪ್ರತಿಯೊಂದು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಕೂಡ ಇಲ್ಲಿ ತೋರಿಸಿರ್ತಾರೆ. ಸೊ ಹಾಗಾಗಿ ನೀವು 22-23 ಅರ್ಜಿ ಸಲ್ಲಿಸಿ ನಿಮಗೆ ಅಮೌಂಟ್ ಬಂದಿದೆ ಅಥವಾ ಇಲ್ಲ ಕೂಡ ಓಪನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಅಮೌಂಟ್ ಏನಾದರೂ ಫೆಚ್ ಆಗಿದೆ ಅಥವಾ ಇಲ್ಲ, ಅಮೌಂಟ್ ಬಂದಿದೆ, ಎಲಿಜಿಬಲ್ ಇದ್ದೀರೋ ಅಥವಾ ಇಲ್ಲ ಅಂತ. ಎಸ್ ಫ್ರೆಂಡ್ಸ್, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಆಲ್ರೆಡಿ ಈಗ ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು ಮತ್ತು ಅದರ ಜೊತೆಗೆ ಫೇರ್ ಎಂಬರ್ಸ್ಮೆಂಟ್ ಅಮೌಂಟ್ ಕೂಡ ಜಮಾ ಆಗಿದ್ದಾವೆ. ನಿಮ್ಮದು ಜಮಾ ಆಗಿದೆ ಇಲ್ಲ ಅಂತ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಆ ವಿದ್ಯಾರ್ಥಿ ಹೇಳ್ತಾ ಇದ್ದೀನಿ ನಾನು. ಸೊ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿದು 4th ಲೆವೆಲಲ್ಲಿ ಅಮೌಂಟ್ ಕೂಡ ಜಮಾ ಆಗಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ನೋಡಿ ಇಲ್ಲಿ ಫ್ರೆಂಡ್ಸ್, ಪೇಮೆಂಟ್ ಅಪ್ರೂವ್ಡ್ ಬೈ DDO ಆ್ಯಂಡ್ DBT, ಪೇಮೆಂಟ್ ರೆಸ್ಪಾನ್ಸಿಬಲ್ ರಿಸೀವ್ಡ್ ಫ್ರಮ್ DBT 4060 ರೂಪಾಯಿ, 12,000 ರೂಪಾಯಿ ಮೇಂಟೆನೆನ್ಸ್ ಅಮೌಂಟು 2,500 ರೂಪಾಯಿ. ಏನಪ್ಪ ಅಂದರೆ ಅವ್ರದ್ದು ಮುಖ್ಯಮಂತ್ರಿ ಏನು ರೈತ ವಿದ್ಯಾನಿಧಿ ಇತ್ತಲ್ಲ ಅಮೌಂಟ್ ಕೂಡ ಜಮಾ ಆಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು, ಸೊ ಅದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಆ ವಿದ್ಯಾರ್ಥಿಗೆ ಎಲ್ಲರಿಗೂ ಕೂಡ ಇದು ಒಂದು ಸಹಕಾರಿ ಆಗಲಿ. ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಯಾವ ಇಯರ್ ವೈಸ್ ಏನಿದೆ ಅಂತ. ಸೊ ಹಾಗಾಗಿ ಇದೊಂದು ನಾನು ಅಪ್ಡೇಟ್ ಕೂಡ ಬಂದಿತ್ತು, ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನೀವು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತು ಕನ್ಫರ್ಮ್ ಕೂಡ ಮಾಡ್ಕೊಳ್ಳಿ. 23-24 ಏನಾದರೂ ಅಪ್ಡೇಟ್ ಇದೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಇದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಡೌಟ್ಸ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಹಾಗೆ ಟೆಲಿಗ್ರಾಮ್ನಲ್ಲಿ ಕೂಡ ನೀವು ಮೆಸೇಜ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.